ಸಿದ್ದರಾಮಯ್ಯ ಇಲ್ಲದ ಚುನಾವಣೆ ಕಾಂಗ್ರೆಸ್ಗೆ ಕಠಿಣ ಆಗೋದ್ರಲ್ಲಿ ಅನುಮಾನ ಇಲ್ಲ. ಮತ ಬ್ಯಾಂಕ್ ಉಳಿಸಿಕೊಳ್ಳೋಕೆ ಏನೆಲ್ಲ ಪ್ರಯತ್ನ ಪಡ್ತಾರೆ ನೋಡೋಣ. ಸಿದ್ದು ನಿರ್ಧಾರ ರಾಜ್ಯ ರಾಜಕೀಯದ ದಿಕ್ಕೆ ಬದಲಿಸುತ್ತಾ? ಸಿದ್ದು ನಿರ್ಧಾರದಿಂದ 2028ರ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು? ಕಾಂಗ್ರೆಸ್ ಒಳಮನೆಯಲ್ಲಿ ಜೋರಾಗಿದೆ ಹೊಸ ಲೆಕ್ಕಾಚಾರ. ವಾಟ್ ಈಸ್ ದಟ್ ಕ್ಯಾಲ್ಕುಲೇಷನ್? ನ್ಯೂ ಕ್ಯಾಲ್ಕುಲೇಷನ್. ಸಿದ್ದರಾಮಯ್ಯ ನಂತರ ಅಹಿಂದ ನಾಯಕ ಯಾರಾಗ್ತಾರೆ? ಇಟ್ ಟೇಕ್ಸ್ ಟೈಮ್. ಸಿದ್ದು ನಿವೃತ್ತಿ ಘೋಷಣೆ ಕೈಪಾಳ್ಯದಲ್ಲಿ ಬಿಗ್ ಸಂಚಲನ ಖಂಡಿತವಾಗ್ಲೂ ಉಂಟು ಮಾಡತ್ತೆ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್, ಸೂಪರ್ ಡೂಪರ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಆನ್ ಅಶ್ವವೇಗ. ಸಿದ್ದರಾಮಯ್ಯ ಇಲ್ಲದ ಚುನಾವಣೆ ಕಾಂಗ್ರೆಸ್ಗೆ ಕಠಿಣ ಪರೀಕ್ಷೆ. ಮತ ಬ್ಯಾಂಕ್ ಉಳಿಸಿಕೊಳ್ಳಲು ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಏನ್ ಮಾಡ್ತಾ ಇದೆ? ಸಿದ್ದು ನಿರ್ಧಾರ ರಾಜ್ಯ ರಾಜಕೀಯದ ದಿಕ್ಕೆ ಬದಲಿಸುತ್ತಾ? ಖಂಡಿತವಾಗ್ಲೂ ಬದಲಿಸುತ್ತೆ. ರಾಜಕೀಯ ಲೆಕ್ಕಾಚಾರವನ್ನ ತಳ್ಳಿ ಹಾಕುವಂತಿಲ್ಲ. ಸಿದ್ದು ನಿರ್ಧಾರದಿಂದ 2028ರ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತಾ? ಖಂಡಿತವಾಗ್ಲೂ ಪರಿಣಾಮ ಬೀರುತ್ತೆ. ಕಾಂಗ್ರೆಸ್ ಒಳಮನೆಯಲ್ಲಿ ಜೋರಾಗಿದೆ ಹೊಸ ಲೆಕ್ಕಾಚಾರ ಶುರುವಾಗಲೇಬೇಕು, ಆಗ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯ ನಂತರ ಅಹಿಂದ ನಾಯಕ ಯಾರಾಗ್ತಾರೆ ಅನ್ನುವ ಪ್ರಶ್ನೆಗೆ ಉತ್ತರ ಹುಡುಕುವ ನಿಟ್ಟಿನಲ್ಲಿ ರಾಜಕೀಯ ಪಡಸಾಲೆ ಈಗ ಇದೆ. ಹೀಗಾಗಿ ಕೈಪಾಳ್ಯದಲ್ಲಿ ಒಂದು ಬಿಗ್ ಸೆನ್ಸೇಷನಲ್ ನ್ಯೂಸ್. ಹೌದ್ರಿ, ಎಲ್ಲ ಟೈಮಲ್ಲೂ ಒಬ್ಬರನ್ನೇ ನಂಬ್ಕೊಂಡು ಏನಾದರೂ ಕೆಲಸ ಮಾಡೋಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ಆಮೇಲೆ ಸಿದ್ದರಾಮಯ್ಯನವರ ಪ್ರಾಬಲ್ಯ ಎಷ್ಟೆಷ್ಟಿದೆ, ಯಾಕೆ ಇವ್ರಿಗೆ ಅಹಿಂದ ನಾಯಕರು ಅಂತಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗಬೇಕು ಅಂತ ಅನ್ಸುತ್ತೆ. ಆ ಪಾಯಿಂಟ್ಸ್ನ ನಾವು ಗಮನಿಸಬೇಕು. ಎಷ್ಟೆಷ್ಟು ವೋಟರ್ಸ್ ಇದ್ದಾರೆ? ಎಸ್, ಆ ಬ್ರೇಕಿಂಗ್ ಪಾಯಿಂಟ್ಸ್ನ ನೋಡೋಣ. ಒಂದೊಂದು ಕ್ಷೇತ್ರದಲ್ಲೂ ಕೂಡ ಅಹಿಂದ ವೋಟರ್ಸ್ ಎಷ್ಟಿದ್ದಾರೆ ಆ ಲೆಕ್ಕಾಚಾರಕ್ಕೆ ಹೋಗೋಣ. 5 ಕ್ಷೇತ್ರಗಳಲ್ಲಿ 90% ಮತದಾರರು ಅಹಿಂದದವರು. 90% ಅದು. 5 ಕ್ಷೇತ್ರಗಳಲ್ಲಿ 90% ಮತದಾರರು ಅಹಿಂದ ಸಮುದಾಯಕ್ಕೆ ಸೇರಿದವರು. ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಸಾಲಿಡ್ ಪಾಯಿಂಟ್. ನಿಜ ಅಲ್ವೇ? 90% 5 ಕ್ಷೇತ್ರಗಳಲ್ಲಿ. 42 ಕ್ಷೇತ್ರಗಳಲ್ಲಿ 80% ಇದ್ದಾರೆ ಅಹಿಂದ ಮತದಾರರು. ಮೈ ಡಿಯರ್ ಫ್ರೆಂಡ್ಸ್, ವೆರಿ ಇಂಟ್ರೆಸ್ಟಿಂಗ್. 42 ಕ್ಷೇತ್ರಗಳಲ್ಲಿ 80%, 5 ಕ್ಷೇತ್ರಗಳಲ್ಲಿ 90%, 83ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ 70% ಅಹಿಂದ ಸಮುದಾಯದ ಮತದಾರರಿದ್ದಾರೆ. 49 ಕ್ಷೇತ್ರಗಳಲ್ಲಿ 60ಕ್ಕಿಂತ ಹೆಚ್ಚು ಅಹಿಂದ ಮತದಾರರಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ಅಫ್ಕೋರ್ಸ್ ಸುಮ್ಮನೆ ಅಹಿಂದ ನಾಯಕ ಅಂತ ಇಲ್ಲ ಅನ್ನೋದಕ್ಕೆ ನಿಮಗೆ ಒಂದು ಟ್ರ್ಯಾಕ್ ರೆಕಾರ್ಡ್ ಕೊಡ್ತಾ ಇದ್ದೀವಿ, ಒಂದು ಪ್ರೂಫ್ ಕೊಡ್ತಾ ಇದ್ದೀವಿ, ಸಾಲಿಡ್ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾ ಇದ್ದೀವಿ. 22 ಕ್ಷೇತ್ರಗಳಲ್ಲಿ 50% ಇದ್ದಾರೆ ಅಹಿಂದ ವೋಟರ್ಸ್. ಐ ರಿಪೀಟ್, 5 ಕ್ಷೇತ್ರಗಳಲ್ಲಿ 90% ಇದ್ರೆ, ಎಸ್, ಆ ಪಾಯಿಂಟ್ಸ್ನ ಒಂದ್ಸರಿ ರಿಪೀಟ್ ಮಾಡಿ. 5 ಕ್ಷೇತ್ರಗಳಲ್ಲಿ 90% ಇದ್ದಾರೆ. 22 ಕ್ಷೇತ್ರಗಳಲ್ಲಿ 50% ಇದ್ದಾರೆ ಅಲ್ವಾ? ಇನ್ನು ಹಲವು ಕ್ಷೇತ್ರಗಳಲ್ಲಿ 80% ಇದ್ದಾರೆ. ದಿಸ್ ಇಸ್ ದ ಪಾಯಿಂಟ್. ವೆರಿ ಕ್ರೂಷಿಯಲ್ ನಂಬರ್ಸ್ ಆರ್ ದೇರ್.